ಈ ಪಾಳು ಬಿದ್ದ ಮನೆಯಲ್ಲಿ ವಾಸ ಇದ್ರಂತೆ ನಿವೃತ್ತ ಎಂಜಿನಿಯರ್ ಜಗನ್ನಾಥ ರೆಡ್ಡಿ ಅನ್ನೋರು. ಇವರು ಜಗನ್ನಾಥ ರೆಡ್ಡಿ ಅವರು ತಮ್ಮ ಪತ್ನಿ, ಒಬ್ಬರ ಪುತ್ರಿ, ಇಬ್ಬರು ಪುತ್ರರೊಂದಿಗೆ ವಾಸ ಇದ್ದರು. ಅಲ್ಲಿಗೆ 5 ಜನ ಇದ್ದರು ಅಂತ ಇಟ್ಕೊಳ್ಳಿ. ಈ ಮನೆಯಲ್ಲಿ 5 ಜನ ಇದ್ದರು. ಜಗನ್ನಾಥ ರೆಡ್ಡಿ, ಅವರ ಹೆಂಡತಿ, ಅವರ ಮಗಳು ಮತ್ತು 2 ಗಂಡು ಮಕ್ಕಳು, 5 ಜನ. ಸುಮಾರು ವರ್ಷಗಳಿಂದ ಯಾರ ಸಂಪರ್ಕಕ್ಕೂ ಇವರು ಸಿಕ್ಕಿರಲಿಲ್ವಂತೆ. ಸುಮಾರು ವರ್ಷಗಳಿಂದ ಯಾರ ಸಂಪರ್ಕಕ್ಕೂ ಇವರು ಸಿಕ್ಕಿರಲಿಲ್ಲ. ಹಾಗಾಗಿ ಒಂದೇ ಕುಟುಂಬದ 5 ಮಂದಿ ಆತ್ಮಹತ್ಯೆಗೆ ಶರಣಾಗಿರಬಹುದು ಅಂತಕ್ಕಂಥ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. ಗೊತ್ತಿಲ್ಲ, ಇರಬಹುದು ಜಗನ್ನಾಥ ರೆಡ್ಡಿ ಕುಟುಂಬದವರೇ 5 ಜನ ಇರ್ಬೋದು. ಯಾಕೆಂದರೆ ಅಲ್ಲಿ ಸಿಕ್ಕಿರೋದು 5 ಅಸ್ಥಿ ಪಂಜರಗಳು. ಅಂದರೆ ಇದು ಅಸ್ಥಿ ಪಂಜರವಾಗುವ ತನಕ ಯಾರ ಗಮನಕ್ಕೂ ಬಂದಿಲ್ಲ. ಸಾಮಾನ್ಯವಾಗಿ ದೇಹ ಕೊಳೆತಾಗ ಸ್ಮೆಲ್ ಬರುತ್ತೆ, ಅನುಮಾನ ಬರುತ್ತೆ. ಇಲ್ಲಿ ಏನೂ ಬಂದಿಲ್ವಾ ಅಂತಲೇ ಆಶ್ಚರ್ಯ. ಚಿತ್ರದುರ್ಗ ನಗರದ ಚಳ್ಳಕೆರೆ ಟೋಲ್ಗೇಟ್ ಬಳಿ ಏನು 3 ಅಸ್ಥಿಪಂಜರಗಳು ನಿಗೂಢವಾಗಿ ಪತ್ತೆಯಾಗಿರುವ ಹಿನ್ನೆಲೆಯಲ್ಲಿ ಏನು ಚಿತ್ರದುರ್ಗ ನಗರದಲ್ಲಿ ಭಾರಿ ಆತಂಕ ಮನೆ ಮಾಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಕಾಣ್ಬೋದು ದೃಶ್ಯಗಳಲ್ಲಿ ಏನು ಚಿತ್ರದುರ್ಗ ನಗರದ ಏನು ಕಾರಾಗೃಹ ರಸ್ತೆಯಲ್ಲಿರುವಂಥ ಒಂದು ಟೋಲ್ಗೇಟ್ ಬಳಿಯ ಒಂದು ಹಳೆ ಮನೆಯಲ್ಲಿ 3 ನಿಗೂಢವಾಗಿ ಒಂದು ಅಸ್ಥಿಪಂಜರಗಳು ಪತ್ತೆಯಾಗಿರುವಂಥದ್ದು. ಈಗ ದೂರುದಾರರು 5 ಅಸ್ಥಿಪಂಜರಗಳು ಪತ್ತೆಯಾಗಿರ್ಬೋದು, ಅದನ್ನು ತೀವ್ರವಾಗಿ ತನಿಖೆ ನಡೆಸಿ ಸೂಕ್ತ ನ್ಯಾಯ ಒದಗಿಸಬೇಕಂತೇಳಿ ಏನು ಮೃತರ ಜಗನ್ನಾಥ ರೆಡ್ಡಿ ಅಂತ ಏನು ಮನೆಯಲ್ಲಿ ವಾಸವಾಗಿದ್ದರು ಅವರ ಸಂಬಂಧಿ ಪವನ್ ಕುಮಾರ್ ಅವರು ದೂರು ನೀಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಚಿತ್ರದುರ್ಗ ಜಿಲ್ಲಾ SP ಧರ್ಮೇಂದ್ರ ಕುಮಾರ್ ಅವರು ಕೂಡ ಸ್ಥಳ ಪರಿಶೀಲನೆ ನಡೆಸಿ ಸೂಕ್ತ ತನಿಖೆಗೆ ಮುಂದಾಗಿದ್ದಾರೆ. ಹೀಗಾಗಿ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು ಒಂದು ರೀತಿ ಆತಂಕದ ವಾತಾವರಣ ಕೂಡ ಮನೆ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿನ ಸ್ಥಳೀಯರು ಹಾಗೂ ಬಡಾವಣೆಯ ನಿವಾಸಿಗಳು ನಮ್ಮೊಂದಿಗಿದ್ದಾರೆ. ಅವ್ರನ್ನ ನಾನು ಮಾತನಾಡಿಸ್ತೀನಿ. ಏನು ಎಷ್ಟು ವರ್ಷಗಳಿಂದ ಈ ಒಂದು ಘಟನೆ ನಡೆದಿರ್ಬೋದು ಎಂಬ ಮಾಹಿತಿಯನ್ನು ಕೇಳುವಂಥ ಪ್ರಯತ್ನ ಮಾಡ್ತೀನಿ. ಸರ್, ನೀವು ಇಲ್ಲಿ ಎಷ್ಟು ವರ್ಷಗಳಿಂದ ವಾಸವಾಗಿದ್ದೀರಾ? ಈ ಮನೆ ಬಗ್ಗೆ ಏನು ಮಾಹಿತಿ ಇದೆ? ಒಂದು 18 ವರ್ಷ ಆಯ್ತು ಸರ್ ನಾವು ವಾಸವಾಗಿದ್ವಿ. ಹೇಳಿ, ಈ ಮನೆ ಬಗ್ಗೆ ಏನು ಮಾಹಿತಿ ಇದೆ? ಈ ಮನೆಯಲ್ಲಿ ಇರೋರ ಬಗ್ಗೆ ಏನಾದರೂ ಗೊತ್ತಿದೆಯಾ? ಯಾರಿದ್ರಿ ಮನೆಯಲ್ಲಿ ವಾಸವಾಗಿ? ಅವರು ಅಪ್ಪ, ಅಮ್ಮ, ತಂಗಿ, ಅವರ ಅಣ್ಣ ಅಷ್ಟೇ ಇದ್ದಿದ್ದು. 4 ಜನ ಇದ್ದಿದ್ದು. ನಾವು ನೋಡಿದ ಮಟ್ಟಿಗೆ ಅವರು ಯಾವತ್ತೂ ಹೊರಗಡೆ ಅಪ್ಪ, ಅಮ್ಮ, ತಂಗಿ ಯಾರೂ ಬಂದಿಲ್ಲ. ಮಗ ಒಬ್ಬನೇ ಅಡ್ಡಾಡ್ತಿದ್ದು. ಹಂಗಾಗಿ ಅಷ್ಟೇ ನಮಗೆ ಮಾಹಿತಿ ಗೊತ್ತಿರೋದ್ರು. ಇಲ್ಲಿ ಅಕ್ಕಪಕ್ಕದವ್ರ ಜೊತೆ ಸಂಪರ್ಕದಲ್ಲಿ ಇರಲಿಲ್ವಾ? ಮಾತಾಡ್ತಿರಲ್ವಾ? ಅವ್ರು ಯಾವ ರೀತಿ ವಾತಾವರಣ ಇತ್ತು? ಅವ್ರ ಮನೆಯಲ್ಲಿ ಏನಾದರೂ ಸಮಸ್ಯೆ ಇತ್ತಾ? ಅವ್ರ ಮನೆ ಸಮಸ್ಯೆ ಗೊತ್ತಿಲ್ಲ ಸರ್. ಬಟ್ ಆದರೆ ಅವರು ಯಾರ ಜೊತೆ ಜನಸಂಪರ್ಕ ಇರಲಿಲ್ಲ. ಅವರ ಕೆಲಸ ಆಯ್ತು, ಅವ್ರ ಮನೆ ಆಯ್ತು ಅಂತಾನೆ ಜೀವನ ಮಾಡಿರೋ ಹೊರತು ಯಾರಿಗೆ ಸಂಪರ್ಕ ಇಲ್ಲ ಅವರು. ಸರ್, ಇವಾಗ ಏನು ಅನುಮಾನಾಸ್ಪದ ಈ ರೀತಿ ಒಂದು ಪತ್ತೆಯಾಗಿದೆ, ಏನು ಹೇಳ್ತೀರಿ ಅದ್ರ ಬಗ್ಗೆ? ಸರ್, 2019ರಿಂದ ಅಂತೂ ನಾವು ಯಾರೂ ನೋಡಿಲ್ಲ. 19ರದ್ದು ಕ್ಯಾಲೆಂಡರ್ ಇದೆ, ಅಸ್ಥಿಪಂಜರ ಸಿಗ್ತಿದೆ ಅಂತಂದರೆ ಅವ್ರ ಮನೇಲಿ ಇದ್ದಿದ್ದು 4 ಜನ, 5 ಜನದ ಅಸ್ಥಿಪಂಜರ ಅಂದರೆ ನಾವು ಆತಂಕ ಮೂಡಿಸಿದೆ ಸರ್. ಇದು ಮನೇಲಿ ಯಾರಿದ್ರು, ಯಾವಾಗ ಬಂದರು, ಏನು ಅಂತೇಳಿ ಗೊತ್ತಾಗ್ತಿಲ್ಲ. ನಾವಿಲ್ಲಿ ಸುತ್ತಮುತ್ತ ಇಲ್ಲೇ ತಿರುಗಾಡ್ಕೊಂತ ಇದ್ರು, ನಮಗೇನು ಮಾಹಿತಿ ಇಲ್ಲ, ಯಾವತ್ತೂ ನೋಡಿಲ್ಲ ನಾವು. ಇದು ಡೋರ್ ಓಪನ್ ಆಗಿರೋದಂತೂ ನೋಡಿಲ್ಲ, ಅಲ್ಲಿ ಮನೇಲಿ ಯಾರು ಇರೋದು ನೋಡಿಲ್ಲ ನಾವು. ಅದೇ ರೀತಿ ಒಂದು ಬಡಾವಣೆಗೆ ನೀರನ್ನು ಒದಗಿಸ್ತಿದ್ದಂಥ ವಾಲ್ಮ್ಯಾನ್ ಕೂಡ ಇದ್ದಾರೆ, ಅವ್ರನ್ನೂ ನಾನು ಮಾತನಾಡಿಸ್ತೀನಿ. ಸರ್, ನಿಮಗೆ ಏನು ಹೇಳ್ತೀರಿ ಈ ಮನೆ ಬಗ್ಗೆ? ಯಾವ ರೀತಿ ಮಾಹಿತಿ ಇದೆ? ಸರ್, ಅದು ನಮಗೇನಂದರೆ ನಾನು 2009ಕ್ಕೆ ಸರ್ ಇಲ್ಲಿ ನೀರು ಬಿಡೋಕ್ಕೆ ಬಂದಿದ್ದು ಸರ್ ನಾನು. ಬಟ್ ಅವರು 10-12ರಾಗೆ ಬಾಬಣ್ಣ ಅಂತ ಇದ್ದರು. ಅವರು ಒಬ್ಬರೇ ಓಡಾಡ್ತಿದ್ದು. ಏನು ಗೊತ್ತಾ, ಇಲ್ಲಿ ತಿಂಡಿ ತಿನ್ನೋಕೆ, ತರಕಾರಿ ತರೋಕ್ಕೆ, ಅದಕ್ಕೆಲ್ಲ ಅವ್ರು ನೋಡಿದ್ದೆ. ಬಟ್ ನಾನು ಅವ್ರ ಅಪ್ಪಾಜಿ ನೋಡಿಲ್ಲ, ಅವ್ರು ಯಾರೂ ನೋಡಿಲ್ಲ. ಒಟ್ಟು ನನಗೆ ಮಾಹಿತಿ 4 ಜನ ಇದ್ದರು ಅಂತಂದು. ಒಟ್ಟು ಅವರು ಎಲ್ಲ ಓಡಾಡೋಕ್ಕಾಗ್ತಿದ್ದಿಲ್ಲ, ಭಾಳ ದಪ್ಪ ಇದ್ದರು ಅಂತ ಇತ್ತು ಸರ್ ನಮಗೆ. ಬಟ್ ಅವರೊಬ್ಬರೇ ಅವರೊಬ್ಬರನ್ನ ಮಾತಾಡಿಸ್ತಿದ್ವು ಅಷ್ಟೇ. ಅದು ಹೋಟ್ಲಲ್ಲಿ ಅದೆಲ್ಲ ಬಂದಾಗ ಅವರು ಅಂಥದ್ದೇನೋ ಅಕ್ಕಪಕ್ಕ ಯಾರ ಹತ್ರ ಮಾತಾಡ್ತಿದ್ದಿಲ್ಲ ಸರ್. ಅವರೊಬ್ಬರೇ ನಾವು ಒಂದು ಸತಿ ಮಾತಾಡ್ಸಿದ್ದು. ನಾನು 2012ಕ್ಕೆ ಲಾಸ್ಟ್ ಸರ್. ಇಲ್ಲೇ ಇರೋದು ನಾನು. ಬಟ್ ಅವ್ರು 2012ಕ್ಕೆ ಇದೆಲ್ಲ 19 ಕ್ಯಾಲೆಂಡರ್ ಗೊತ್ತಿಲ್ಲ ಸರ್ ನನಗೆ. ಒಟ್ಟು ಅವ್ರು 2012ಕ್ಕೆ ಲಾಸ್ಟ್ ಸರ್. ಅಂದರೆ ಎಲ್ಲ ಒಂದು ಕಡೆ ಈ ಮನೆ ಯಾವಾಗಲೂ ಬಾಗಿಲಾಕಿರ್ತೇವೆ ಅನ್ನೋದ್ರ ಬಗ್ಗೆ ಏನಾದ್ರು ಅನುಮಾನ ಇತ್ತು ಸರ್? ಯಾವಾಗಲೂ ಬಾಗಿಲಾಕಿರ್ತಾರೆ. ಮತ್ತು ಅಕ್ಕಪಕ್ಕದವ್ರು ಇಲ್ಲೆಲ್ಲ ಸ್ಮೆಲ್ ಬರ್ತತೆ ಅಂತ ಹೇಳೋರು. ನಾನು ವಾಲ್ ತಿರ್ಸಿ ಹೋಗ್ತಿದ್ದೆ ಸರ್. ನನಗೆ ಗೊತ್ತಿಲ್ಲ. ಬಟ್ ಏನು ಬಿಡು, ಅಲ್ಲಿ ಇಲ್ಲಿ ಸತ್ತಿರ್ಬೋದು, ಅದು ಸತ್ತಿರ್ಬೋದು ಅಂತ ಅನ್ಕೊಂಡಿದ್ದೆ ಸರ್. ಹಿಂಗಂತ ಗೊತ್ತಿಲ್ಲ, ಇವಾಗಲೇ ಸರ್ ಗೊತ್ತಾಗಿರೋದು. ಅಂದರೆ ಟೋಟಲ್ ಈ ಘಟನೆ ಬಗ್ಗೆ ಏನು ಹೇಳ್ತಾರೆ? ಏನಾಗಬೇಕಂತ ಹೇಳ್ತಾರೆ ಈಗ? ಕೂಲಂಕಷವಾಗಿ ತನಿಖೆ ಆಗಲಿ ಅದ್ರ ಬಗ್ಗೆ. ಆದರೆ ಅದರಲ್ಲಿ 5 ಜನ ಅಂತೀಯಾರ, ಆ 5 ಜನ ಯಾರು ಅಂತಂದು ಫಸ್ಟು ತನಿಖೆ ಆಗಬೇಕು. ಯಾಕಂದರೆ ನಾವು ನೋಡಿರೋ ಮಟ್ಟಿಗೆ 4 ಜನ ಅವರು. 5 ಜನ ಅಂತ ಗೊತ್ತೇ, ತನಿಖೆ ಮಾಡಲಿ ಕೂಲಂಕಷವಾಗಿ ಅಂತಷ್ಟೇ. ಒಟ್ಟಾರೆ ಇದಿಷ್ಟು ಇಲ್ಲಿನ ಸ್ಥಳೀಯರ ಮತ್ತು ಏನಂತಂದರೆ ಈ ಒಂದು ಪ್ರಕರಣದ ಬಗ್ಗೆ ಸೂಕ್ತ ತನಿಖೆ ನಡೆದು ಪ್ರಕರಣದ ಬಗ್ಗೆ ಸತ್ಯಾಸತ್ಯ ಹೊರಬೀಳಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಕ್ಯಾಮ್ರಾಮನ್ ಅರ್ಜುನ್ ಜೊತೆ ಸಿದ್ದರಾಜು, ಪಬ್ಲಿಕ್ ಟಿವಿ, ಚಿತ್ರದುರ್ಗ.